ಮಲೆನಾಡು ಗಿಡ್ಡ ತಳಿ. ಇದು ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕನ್ನಡ, ಶಿರಸಿ, ಹೊನ್ನಾವರ, ಧರ್ಮಸ್ಥಳ, ಶೃಂಗೇರಿ ಈ ಭಾಗದಲ್ಲಿ ನೋಡಿರ್ತೀರಿ. ಇತ್ತೀಚಿನ ದಿನದಲ್ಲಿ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೂಲಿ ಕಾರ್ಮಿಕರು ಸ್ವಲ್ಪ ಕೊರತೆ ಆದ್ದರಿಂದ 20 ಇದೆ. 20 ಜಾಗದಲ್ಲಿ 20 ಈ ಹಸುಗಳನ್ನ ಕಟ್ಟಕ್ಕೆ ಮಾತ್ರ ಸಾಧ್ಯ. ಇನ್ಯಾವುದೂ ಆಗಲ್ಲ. ಯಾಕೆಂದರೆ ದೊಡ್ಡ ಹಸುಗಳು ಕಟ್ತೀನಿ ಅಂತಂದರೆ ಒಂದು 6 ಕಟ್ಬೋದು, ಇಲ್ಲ 7 ಕಟ್ಬೋದು. ಆಮೇಲೆ ಇದ್ರ ಮೇವು ನೀವೇನು ಒಂದು HFಗೆ ಮೇವು ಕಟ್ತೀರಿ, ಅದು ಮೇವು 1 ಹಸು ಮೇವು, ಇದು 10 ಹಸು ಮೇಯ್ತವೆ. ಕೂಡ ಗೋಹತ್ಯೆಗಳು ನಡೀತಾ ಇದೆ. ಈಗ ನಮಗೆ ಅದರಲ್ಲಿ ಏನು ಮಾಡಬೇಕು ಅಂದ್ರೆ ಕಾನೂನಲ್ಲಿ, ಅದರಲ್ಲೂ ನಮ್ಮ ನಾಟಿ ಹಸುಗಳನ್ನೇನಾರು ಅವರು ಹತ್ಯೆ ಮಾಡಿದ್ರೆ ಅವ್ರಿಗೆ ಮರಣದಂಡನೆ ಶಿಕ್ಷೆ, ಅಷ್ಟು ಘೋರವಾದಂಥ ಶಿಕ್ಷೆ ಕೊಟ್ಟರೆ ಇದನ್ನು ಹತ್ಯೆಯನ್ನು ತಡೆಗಟ್ಟಬೋದು ಅಂತ 1 ಲೀಟ್ರ್ ಹಿಂಗೆ ಕೊಡುತ್ತೆ. ಅಷ್ಟು ಕೂಡ ಅಮೃತನೇ. ಒಂದು 10 ನಿಮಿಷ ಸೌರಿ ಮತ್ತೆ ನಿಮ್ಮನ್ನ ಅದು ಹುಡ್ಕೊಂಬರುತ್ತೆ, ಕೂಗುತ್ತೆ, ಬಂದು ನಾನು ಸೌರು ಮಾಡುವಂತೆಲ್ಲ ಕೂಗುತ್ತೆ. ನಮಸ್ತೆ. ಇದು ಲಕ್ಷ್ಮೀ ಗೋಮಾತಾ ಮಂದಿರ, ಬಿಂಡಿಗಿನವಿಲೆ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಇವತ್ತು ನಂದಿಗಳ ವಿತರಣಾ ಕಾರ್ಯಕ್ರಮವನ್ನು ಲಕ್ಷ್ಮೀ ಗೋಮಾತಾ ಮಂದಿರ, ಬಿಂಡಿಗಿನವಿಲೆ ಮತ್ತು ಗೋಸೇವಾ ಗತಿವಿಧಿ ಮೈಸೂರು ವಿಭಾಗ ಹಾಗೂ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ಗೋಪಾಲಕರುಗಳಿಗೆ ನಂದಿ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನೀವು ನೋಡಿರ್ಬೋದು, ಕಳೆದ 4 ತಿಂಗಳ ಹಿಂಭಾಗ ಇದೇ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಿಂಡಿಗಿನವಿಲೆಯಲ್ಲಿ ಲಕ್ಷ್ಮೀ ಗೋಮಾತಾ ಮಂದಿರದ ವತಿಯಿಂದ ಸುಮಾರು 25 ಜೋಡಿ ಮಲೆನಾಡು ಗಿಡ್ಡ ತಳಿಗಳಿಗೆ ಗೋವಿವಾಹ ಮಾಡಿ ದಾನ ಮಾಡಿರ್ತಕ್ಕಂಥದ್ದು ನೀವು ನೋಡಿರ್ಬೋದು. ಇಡೀ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೋವಿವಾಹ ಮಾಡಿ ದಾನ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ. ಆ ಕೀರ್ತಿ ಬಿಂಡಿಗಿನವಿಲೆ ಲಕ್ಷ್ಮೀ ಗೋಮಾತಾ ಮಂದಿರಕ್ಕೆ ಸಲ್ಲುತ್ತೆ. ಮತ್ತು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ಸಹಕಾರವನ್ನು ನೀಡಿ ಪ್ರೋತ್ಸಾಹ ಮಾಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಪ್ರಾಂತೀಯ ಗೋವುಗಳು ಉಳಿಬೇಕು ಅನ್ನೋದು ಒಂದು ನಿಟ್ಟಿನಲ್ಲಾದರೆ, ಹಾಗೆ ಇನ್ನಿತರ ದೇಶಿ ಗೋವುಗಳನ್ನು ಉಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಆಧುನಿಕ ಕೃಷಿ ಪ್ರಪಂಚದಲ್ಲಿ ಈಗ ನಮ್ಮ ದೇಶಿ ಗೋವುಗಳು ಕಣ್ಮರೆ ಆಗ್ತಾಯಿದೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಗೋಪ್ರೇಮಿಗಳು ಸಹಕಾರವನ್ನು ನೀಡಿ ರೈತರುಗಳಿಗೆ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಯಾಕೆಂತಂದರೆ ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಉತ್ತೇಜನವನ್ನು ಕೊಟ್ಟು ಈ ಮಲೆನಾಡು ಭಾಗದಲ್ಲಿ ದಕ್ಷಿಣ ಕನ್ನಡ ಆಗ್ಬೋದು, ಉತ್ತರ ಕನ್ನಡ ಆಗ್ಬೋದು, ಸುಮಾರು ಭಾಗದಲ್ಲಿ ನಮಗೆ ಉಚಿತವಾಗಿ ಕೊಡ್ತಾಯಿದ್ದಾರೆ. ಅದನ್ನು ತಂದು ನೇರವಾಗಿ ನಾವು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದು ಸಂಪೂರ್ಣವಾಗಿ ಇದು ಒಂದು ಉತ್ತೇಜನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ನಾವು ಯಾವುದೇ ಫಲಾಪೇಕ್ಷೆ ಪಡೆದೇ ಕೊಡ್ತಾಯಿದ್ದೀವಿ. ಕೇವಲ ಅವರಿಂದ ಸಾಗಾಣಿಕೆ ವೆಚ್ಚವನ್ನು ಮಾತ್ರ ನಾವು ಪಡೆದು ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಸಾಗಾಣಿಕೆ ವೆಚ್ಚವನ್ನು ನಮಗೆ ಬರೆಸ್ತಾ ಹೋದರೆ ಪ್ರತಿ ಬಾರಿನೂ ನಾವು ಎಲ್ಲಿಂದ ತಂದ್ಕೊಳ್ಳಿಕ್ಕಾಗುತ್ತೆ ದುಡ್ಡನ್ನ. ಅದರಿಂದ ಸಾಗಾಣಿಕೆ ವೆಚ್ಚವನ್ನು ಮಾತ್ರ ಅಲ್ಪ ಮೊತ್ತದ ಹಣವನ್ನು ಸ್ವೀಕಾರ ಮಾಡಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದು ಸುಮಾರು ನಮ್ಮ ಕರ್ನಾಟಕ ಭಾಗದಲ್ಲಿ 2000 ಗೋವುಗಳಿಗಿಂತ ಹೆಚ್ಚಾಗಿ ವಿವಿಧ ಗೋವುಗಳನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ. ಆ ಕೀರ್ತಿ ಎಲ್ಲ ಗೋಪ್ರೇಮಿಗಳಿಗೆ ಸೇರ್ತದೆ. ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಅನೇಕ ಗೋಪ್ರೇಮಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನದ ಅಡಿಯಲ್ಲಿ ಈ ಮಲೆನಾಡು ಗಿಡ್ಡ ತಳಿಗಳನ್ನು ವಿತರಣೆ ಮಾಡಲಿಕ್ಕೆ, ನಂದಿಗಳನ್ನ ವಿತರಣೆ ಮಾಡಲಿಕ್ಕೆ ತಂದಿದ್ದೀವಿ. ಈಗ ನೋಡಿರ್ಬೋದು, ಮಲೆನಾಡು ಗಿಡ್ಡ ತಳಿ. ಇದು ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕನ್ನಡ, ಶಿರಸಿ, ಹೊನ್ನಾವರ, ಧರ್ಮಸ್ಥಳ, ಶೃಂಗೇರಿ ಈ ಭಾಗದಲ್ಲಿ ನೋಡಿರ್ತೀರಿ. ಇತ್ತೀಚಿನ ದಿನದಲ್ಲಿ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೂಲಿ ಕಾರ್ಮಿಕರು ಸ್ವಲ್ಪ ಕೊರತೆ ಆದ್ದರಿಂದ ಅನೇಕ ಕುಟುಂಬಗಳು ಕೃಷಿ ಚಟುವಟಿಕೆಯಿಂದ ದೂರ ಉಳಿದಿದ್ದಾರೆ. ಕೆಲವರು ಮಾರಾಟ ಮಾಡಲ್ಲ, ಅದನ್ನು ಹೆಚ್ಚುವರಿ ಆಗಿರ್ತಕ್ಕಂಥದ್ದನ್ನು ಮಲೆನಾಡು ಗಿಡ್ಡವನ್ನು ಕೊಡ್ತಾಯಿದ್ದಾರೆ. ಅದನ್ನು ನಮ್ಮ ಈಗ ಈ ಭಾಗದಲ್ಲೂ ಕೂಡ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೂ ಕೂಡ ತಂದು ಸಾಕ್ತಾಯಿದ್ದೀವಿ. ಇದರ ವೈಶಿಷ್ಟ್ಯ ಏನು ಅಂತಂದರೆ 2.5 ಅಡಿಯಿಂದ 2.25 ಅಡಿ ಅಷ್ಟೇ ಬೆಳೆಯೋದು. ಇದು ಅದಕ್ಕಿಂತ ಹೆಚ್ಚಿಗೆ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಒಗ್ಗಿದ್ರೆ ಮನುಷ್ಯನ ತುಂಬ ಒಕ್ಕುತ್ತೆ. ಯಾವುದೇ ಕಾರಣಕ್ಕೂ ಇದು ತುಂಬ ಗಲಾಟೆ ಮಾಡುತ್ತೆ, ಅದು ಇದು ಅಂತಾರೆ. ಹೊಸ ಜಾಗ ಆದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೇವೆ. ಒಗ್ಬಿಟ್ರೆ ಮನೆ ಒಳಗಡೆನೂ ಕೂಡ ಇದನ್ನು ಸಾಕ್ಬೋದು. ಒಂದು ಚಿಕ್ಕ ಸೈಕಲ್ ಎಷ್ಟು ಇಡ್ತೀರಿ ಅಷ್ಟೇ ಜಾಗ ಆಗೋದು. ನಾಯಿ ಸಾಕು ಬದಲು ನಮ್ಮ ಮಲೆನಾಡು ಗಿಡ್ಡವನ್ನು ಸಾಕ್ಬೋದು. ಇದ್ರ ಹಾಲು ಕೂಡ ಅಷ್ಟೇ ಉತ್ಕೃಷ್ಟವಾಗಿದೆ. ಯಾರಿಗಾರು ಆರೋಗ್ಯಕರವಾದಂಥ ಸಮಸ್ಯೆ ಇದ್ದರೆ ಇದು ಮನೇಲಿದ್ದರೆ ಒಬ್ಬ ವೈದ್ಯ ಇದ್ದಂಗೆ ಅಂತ ಹಿಂದಿನವರೆಲ್ಲ ಹೇಳ್ತಾರೆ. ಈಗಲೂ ಕೂಡ ವೈಜ್ಞಾನಿಕವಾಗಿ ಅನೇಕ ಪುರಾವೆಗಳಿಂದ ಅದು ಸಾಬೀತಾಗಿದೆ. ಇದರಿಂದ ಗೋರ್ಕ ಮಾಡಿ ಅನೇಕ ರೋಗಗಳಿಗೆ ಔಷಧಿಯನ್ನು ಕೂಡ ಕೊಡ್ತಾರೆ ಮಲೆನಾಡು ಗಿಡ್ಡ ತಳಿಯಿಂದ. ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಇದು ಹಾಲು ಅಷ್ಟೇ ಮಕ್ಕಳುಗಳಿಗೆ ಮತ್ತು ರೋಗಿಷ್ಠಗಳಿಗೆ ಕೊಟ್ಟರೆ ಅದು ಮಕ್ಕಳುಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ರೋಗ ಬಂದಿರತಕ್ಕಂಥ ಹಂತವಾಗಿ ರೋಗಗಳು ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತಕ್ಕಂಥ ಶಕ್ತಿ ಇದರ ಹಾಲು, ಮೊಸರು, ಬೆಣ್ಣೆ, ತುಪ್ಪದಲ್ಲಿರುತ್ತೆ. ಅದನ್ನು ನಾವೆಲ್ಲ ಬಳಕೆ ಮಾಡ್ಕೊಂಡು ಆರೋಗ್ಯಕರವಾದ ಭಾರತಕ್ಕೆ ನಾವು ಸಾಗಬೇಕಾಗಿದೆ ಅಂತ ಕೇಳ್ಕೊತೀನಿ. ಓಕೆ ಸರ್, ಇಲ್ಲಿ ಎಷ್ಟಿದೆ ಸರ್? ಈಗ ನಾವು 20 ಇದೆ ಸರ್. 20 ಇದೆ. 20 ಜಾಗದಲ್ಲಿ 20 ಈ ಹಸುಗಳನ್ನ ಕಟ್ಟಕ್ಕೆ ಮಾತ್ರ ಸಾಧ್ಯ. ಇನ್ಯಾವುದೂ ಆಗಲ್ಲ. ಯಾಕೆಂದರೆ ದೊಡ್ಡ ಹಸುಗಳು ಕಟ್ತೀನಿ ಅಂತಂದರೆ ಒಂದು 6 ಕಟ್ಬೋದು, ಇಲ್ಲ 7 ಕಟ್ಬೋದು. ಆಮೇಲೆ ಇದ್ರ ಮೇವು ನೀವೇನು ಒಂದು HFಗೆ ಮೇವು ಕಟ್ತೀರಿ, ಅದು ಮೇವು 1 ಹಸು ಮೇವು, ಇದು 10 ಹಸು ಮೇಯ್ತವೆ.
ಇದೆಲ್ಲ ಏನ್ ಪ್ರಾಯದ ಇರ್ಬೋದು? ಇವೆಲ್ಲ 1 ವರ್ಷ 1.5 ವರ್ಷ. ಇದು ಓರಿ ಅಲ್ವಾ? ಓರಿ ಎಲ್ಲ ನಂದಿಗಳು, ಎಲ್ಲ ನಂದಿ ಯಾತ್ರೆಗೆ ಬೆಂಬಲವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಈಗ ಸುಮಾರು 88 ದಿನಗಳ ಕಾಲ ನಂದಿ ಯಾತ್ರೆ ನಡೀತಾ ಇದೆ ಕರ್ನಾಟಕದಾದ್ಯಂತ. ಅದಕ್ಕೆ ಬೆಂಬಲವಾಗಿ ಇವತ್ತು ನಂದಿ ಯಾತ್ರೆನೂ ನಡೆಯುತ್ತೆ. ಅದಕ್ಕೆ ನಂದಿಗಳನ್ನೇ ವಿತರಣೆ ಮಾಡಬೇಕು ಅಂತ ತಂದಿರ್ತಕ್ಕಂಥದ್ದು. 1.5 ಇಂದ 3 ವರ್ಷದ ತನಕನೂ ಇದೆ ಇಲ್ಲಿ. 1.5 ಇಂದ 3 ವರ್ಷದ ತನಕನೂ ಇದೆ. ನೋಡಿದ್ರು ಹಂಗ ಅನ್ಸಲ್ಲ, ನೋಡೋದು ಅನ್ಸಲ್ಲ. ಸಣ್ಣ ಕರು ಈಗೆಲ್ಲ ಒಂದು ತಿಂಗಳದು 1.5 ತಿಂಗಳದು ಅನ್ಬೋದು. ಆದ್ರೆ 1.5 ಇಂದ 3 ವರ್ಷದ ತನಕನೂ ಇದೆ. ನಮ್ಮ ಹಳ್ಳಿಕಾರ ಕರು ಇದ್ದಾಗ್ಲೇನೆ ಇಷ್ಟು ಉದ್ದ ಇರುತ್ತೆ. ಇಷ್ಟು ಉದ್ದ ಇರುತ್ತೆ. ಹೌದು, ಅದಕ್ಕಿಂತ ಎತ್ತರ ಇರ್ತದೆ. ಅದಕ್ಕಿಂತ ಎತ್ತರ ಇರ್ತದೆ. ಹೌದು, ಅದಕ್ಕಿಂತಲ್ಲ ಕುಳ್ಳು ನೋಡಿ ಎಷ್ಟು ಸಾಧು ಸ್ವಭಾವದಲ್ಲೇ ಇರ್ತಕ್ಕಂಥದ್ದು. ಹೌದು. ನಾವು ಜನ ಏನಂತಾರೆ ತುಂಬಾ ರ್ಯಾಶು, ಗಲಾಟೆ ಮಾಡುತ್ತೆ ಆ ಥರ ಅಂತ. ಈಗ ಯಾವ್ದಾದ್ರು ನಿಮ್ಗೆ ಗಲಾಟೆ ಮಾಡ್ತಿರೋದು ಕಾಣ್ತಾ ಇದೆಯಾ? ಏನ್ ಗಲಾಟೆ? ನಾವು ಹೇಗೆ ಸ್ಪಂದಿಸ್ತೀವಿ ಆ ಥರ. ಹೊಸ ಜಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಆದ್ರೆ ಕಾಲಕ್ರಮೇಣ ಒಗ್ಗಿದ್ರೆ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನಮ್ಮ ಈ ಕಡೆ ಇದನ್ನ ಎತ್ತಿನ ಗಾಡಿ ಹೊಡಿಲಿಕ್ಕೂ ಕೂಡ ಉಪಯೋಗಿಸ್ತಾ ಇದೀವಿ. ಎಲ್ಲಿ? ನಮ್ಮ ಮಂಡ್ಯ ಭಾಗದಲ್ಲೇನೆ ಎತ್ತಿನ ಗಾಡಿ ಇದೆಲ್ಲ ಹೆಂಗ್ ಹೊಡಿಯಕ್ಕಾಗುತ್ತೆ? ಖಂಡಿತ. ಇದು ಅದಕ್ಕೆ ಹೈಟಿಗೆ ಮಾಡ್ಕೊಂಡು, ಇದೇನು ಹೈಟ್ ಇದೆ ಅದೇ ಹೈಟಿಗೆ ಮಾಡ್ಕೊಂಡು ಫುಲ್ಲನ್ನ ಹೊರೆ ಬರ್ತಕ್ಕಂಥದ್ದು ನಿಮಗೆ ವಿಡಿಯೋನ ಕಳಿಸ್ಕೊಡ್ತೀನಿ ನಾನು, ನೋಡೋಣ. ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ತುಂಬಾ ನಮ್ಮ ಹಳ್ಳಿಕಾರಷ್ಟು ಹೊಡೆಯೋಕ್ಕಾಗಲ್ಲ, ಆದ್ರೆ ಇದ್ರ ಮಟ್ಟಕ್ಕೆ ಏನಿದೆ ಅದನ್ನ ಹೊಡಿತದೆ. ಇದರ ದೇಹ ಎಷ್ಟಿದೆ ಅಷ್ಟು ತೂಕವನ್ನ ಹೊರ್ತದೆ, ಖಂಡಿತ ಹೊರುತ್ತೆ. ಆಮೇಲೆ ನಾವು ಸಣ್ಣ ಪುಟ್ಟ ಮಕ್ಳುಗಳು ಕೂಡ ಇದನ್ನ ಹಿಡ್ಕೊಂಡು ಸಾಕ್ಬೋದು. ಯಾರ ಮನೆನಾರು ಹಿತ್ಲು ಕ್ಲೀನ್ ಮಾಡಬೇಕು, ಹುಲ್ಲು ಗಿಲ್ಲು ಅಂದ್ರೆ ತಗೊಂಡೋಗಿ ಬಿಟ್ಬಿಟ್ರೆ ಒಂದು ಆಳಿಗೆ ನೀವು 300 ರೂಪಾಯಿ ಏನು ಕೊಡ್ತೀರಿ ಅಷ್ಟನ್ನ ಇದು ಕ್ಲೀನ್ ಮಾಡಿಕೊಡುತ್ತೆ. ಅದ್ರಲ್ಲಿ ಸಂಶಯನೇ ಇಲ್ಲ. ಈಗ ಮಲೆನಾಡು ಗಿಡ್ಡ ಅಂತ ಕಂಡುಹಿಡಿಯೋದು ಫೀಚರ್ಗಳು, ಇದು ಕುಳ್ಳ ನೋಡಿದ ತಕ್ಷಣ ಕುಳ್ಳಿರುತ್ತೆ. ಮತ್ತೆ ಈ ಬೇರೆ ಬೇರೆ ಹಸುಗಳು ಚಿಕ್ಕವಿದ್ದಾಗ ಕುಳ್ಳವೇ ಇರುತ್ತೆ, ಆಮೇಲೆ ಹೋಗ್ತಾ ಎತ್ತರ ಆಗುತ್ತೆ, ಹೊಟ್ಟೆ ದಪ್ಪ ಇರುತ್ತೆ. ಪಕ್ಕಾ ಫೀಚರ್ ಕಂಡುಹಿಡಿಯಬೇಕು ಅಂತಂದ್ರೆ ಮಲೆನಾಡು ಗಿಡ್ಡದ್ದು ನನಗೆ ಈ ಹಂಪಲ್ಲಿ ಸ್ವಲ್ಪ ಭಾಗ ಮಾತ್ರ ಇರುತ್ತೆ. ಹಂಪಿದು ಸ್ವಲ್ಪ ಭಾಗ ಇರುತ್ತೆ. ಓರಿಗಳು ಮಾತ್ರ ಸ್ವಲ್ಪ ಎತ್ತರ ಇರುತ್ತೆ, ಬೆಳೀತಾ ಹಸುಗೆಲ್ಲ ಮಾಮೂಲಿ ಸ್ವಲ್ಪ ಭಾಗ ಮಾತ್ರ. ನೋಡಿ, ತುಂಬಾ ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು ತುಂಬಾ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. HF ಜರ್ಸಿ ಇರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರ್ತದೆ. ನಿಂತ್ಕೊಂಡ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಹೌದು, ತುಂಬಾ ನಮ್ಮ ನಾಟಿ ಹಸುಗಳಿಗೆ ಇರುತ್ತಲ್ಲ, ಇದು ನಾಟಿ ಹಸು. ಹಳ್ಳಿಕಾರ ಅಷ್ಟು ಇರಲ್ಲ. ಅದೇನೆ ನಮ್ಮ ಆ ಒಂದು ಹಳ್ಳಿಕಾರ ಹಸು ತಪ್ಪಿದ್ರೆ ಬೇರೆ ಬೇರೆ ಎಲ್ಲ ನಾಟಿ ಹಸು ಅಂತೀವಲ್ಲ, ಹೌದು, ಅದಕ್ಕೆಲ್ಲ ಹಂಪು ಜಾಸ್ತಿ ಇರುತ್ತೆ. ಇದು ಅಳತೆ ಪ್ರಮಾಣ ಇದೆ. ಕಾರಣ ಏನಂತಂದ್ರೆ ಇದರ ಸೈಜು ಕಡಿಮೆ, ದುಬ್ಬನೂ ಕಡಿಮೆ, ಹಂಗಾಗಿ ಹಂಪು ಕಡಿಮೆ ಇರುತ್ತೆ. ಆಮೇಲೆ ಇತ್ತೀಚೆಗೆ ನಮ್ಮಲ್ಲಿ ವ್ಯವಸ್ಥೆ ಏನಾಗಿದೆ ಅಂದರೆ, ಈ ತಳಿಗಳ ಬಗ್ಗೆ ನಮ್ಮ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಯಾವುದೇ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ. ಯಾಕೆಂದರೆ ಇದು ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಚ್ಚೆತ್ಕೊಂಡು ಕ್ರಮ ತಗೋಬೇಕಾಯಿತು, ತಗೋತಾ ಇಲ್ಲ. ಮೊದಲನೇದಾಗಿ ಗೋಹತ್ಯೆ ನಿಷೇಧ ಸಂಪೂರ್ಣವಾಗಿ ಜಾರಿಯಾಗಬೇಕು. ಪುಸ್ತಕದಲ್ಲಿದೆ, ಅವರ ಕಾನೂನಲ್ಲಿದೆ. ಆದರೆ ಈಗ ಅನೇಕ ಕಡೆ ಈಗಲೂ ಕೂಡ ಗೋಹತ್ಯೆಗಳು ನಡೀತಾ ಇದೆ. ಈಗ ನಮಗೆ ಅದರಲ್ಲಿ ಏನು ಮಾಡಬೇಕು ಅಂದ್ರೆ ಕಾನೂನಲ್ಲಿ, ಅದರಲ್ಲೂ ನಮ್ಮ ನಾಟಿ ಹಸುಗಳನ್ನೇನಾದ್ರು ಅವರು ಹತ್ಯೆ ಮಾಡಿದ್ರೆ ಅವ್ರಿಗೆ ಮರಣದಂಡನೆ ಶಿಕ್ಷೆ, ಅಷ್ಟು ಘೋರವಾದಂಥ ಶಿಕ್ಷೆ ಕೊಟ್ಟರೆ ಇದನ್ನ ಹತ್ಯೆಯನ್ನು ತಡೆಗಟ್ಟಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಕೊಡಲ್ಲ. ಪ್ರಯತ್ನ ನಮ್ಮ ಹಕ್ಕೊತ್ತಾಯ ನಾವು ಮಾಡ್ತಕ್ಕಂಥದ್ದು ನಾವು ಮಾಡೋದು. ಆಮೇಲೆ ಪಠ್ಯ ಪುಸ್ತಕದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿಲ್ಲ. ನಾವುಗಳು ಹೋರಾಡಬಹುದು, ಅದು ಮಾಡಿ ಇದು ಮಾಡಿ ಅಂತ. ಸರ್ಕಾರ ಅದಕ್ಕೆ ಕಿವಿ ಕೊಡಲ್ಲ. ಸರ್ಕಾರ ಕಿವಿ ಕೊಡ್ತಾ ಇಲ್ಲ. ನಮ್ದೇನು, ನಮ್ಮ ಕೂಗು ನಾವು ಕೂಗ್ತಾ ಇರಬೇಕು. ನಂದಿ ಕೂಗು ಅಂತ ನಾವು ಕೂಗ್ತಾ ಇರಬೇಕು. ನಂದಿ ಸಂಪತ್ತನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಕೂಗ್ತಾ ಇರಬೇಕು. ಇನ್ನೊಂದೇನು ಅಂದರೆ, ಪಠ್ಯ ಪುಸ್ತಕದಲ್ಲಿ ಯಾವುದಾದ್ರೂ ವಿಚಾರ, ಬೇಡದಿರೋ ವಿಚಾರ ಎಲ್ಲ ಹಾಕಿದರೆ ಅದು ದೊಡ್ಡ ದೊಡ್ಡ ಗಲಾಟೆಗಳಾಗ್ತದೆ. ಆದರೆ ನಮ್ಮ ಪ್ರಾಂತೀಯ ಗೋವುಗಳ ಬಗ್ಗೆ ವಿಚಾರ ಯಾವ ಪಠ್ಯ ಪುಸ್ತಕದಲ್ಲ ನೋಡಿದ್ರೆ ನೀವು? ಸಾಧ್ಯನೇ ಇಲ್ಲ. ನಮ್ದು ಕೃಷಿ ಪ್ರಧಾನವಾದಂಥ ರಾಜ್ಯ ಅಂತ ಹೇಳ್ತಾರೆ, ದೇಶ ಅಂತಲೂ ಕೂಡ ಹೇಳ್ತಾರೆ. ಆದರೆ ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ಅಂಶ ಎಷ್ಟಿದೆ ನಮ್ಮ ಪಠ್ಯ ಪುಸ್ತಕದಲ್ಲಿ? ನಾವು ಬಾಲ್ಯದಲ್ಲೇ ಮಕ್ಕಳಿಗೆ ಇದ್ರ ವಿಚಾರವನ್ನು ತಿಳಿಸಿದ್ರೆ ಮುಂದೆ ಆಸಕ್ತಿ ತಗೊಂಡು ಅವ್ರು ಖಂಡಿತ ಮಾಡ್ತಾರೆ, ಖಂಡಿತ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಪ್ರಯತ್ನ ಎಲ್ಲೂ ಕೂಡ ನಡೀತಾ ಇಲ್ಲ. ನಾವು ಅನೇಕ ಬಾರಿ ಒತ್ತಾಯಗಳು ಮಾಡಿದ್ದೀವಿ, ಮಾಡಲೇಬೇಕು, ನೀವು ಏನಾದ್ರು ಇದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿ ಅಂತ. ಅದು ಯಾರೂ ಮಾಡ್ತಾ ಇಲ್ಲ. ನಾವಂತೂ ಪ್ರತಿ ಸತಿ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಹೇಳ್ತೀವಿ, ಆಗಬೇಕು. ನೀವು ಯಾವ್ದಾರು ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಿದಾಗ ಗವ್ಯೋತ್ಪನ್ನದ್ದೇ ನೀವು ಉಡುಗೊರೆ ಕೊಡಬೇಕು ಅಂತ ಕೇಳ್ಕೊತೀವಿ. ಕೊಟ್ಟಾಗ ಒಬ್ಬ ಗೋಪಾಲಕ ಉಳ್ಕೋತಾನೆ, ನಂದಿ ಉಳ್ಕೋತ್ತೆ. ನಂದಿ ಕೃಷಿ ಪ್ರಧಾನ ಆಗಬೇಕು ಅಂತಲೇ ನಾವೆಲ್ಲ ಇದು ಮಾಡ್ತಾ ಇರೋದು. ಈಗ ಇಷ್ಟು ನಂದಿನೇ ದಾನ ಕೊಡ್ತಾ ಇರ್ತಕ್ಕಂಥದ್ದು, ಅಷ್ಟು ನಂದಿನೇ. ಅದು ಉಳಿಬೇಕು ಅನ್ನೋ ನಿಟ್ಟಿನಲ್ಲೇ ಮಾಡ್ತಾ ಇದ್ದೀವಿ. ಈಗ ನಂದಿ ಆಧಾರಿತ ಕೃಷಿ ಆದರೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಹೆಚ್ಚು ಕಡಿಮೆ ಹೌದು, ಗೋ ಆಧಾರಿತ. ಈಗ ನಂದಿ, ನಾವು ಮುಖ್ಯವಾಗಿ ನಂದಿನೇ ಹೊಲ ಉಳಿದಲ್ಲ ನಂದಿ ಆದ್ರಿಂದ ಅದು ಉಳಿಸ್ಕೋಬೇಕು ಅಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಹಿಂದೆ ನೀವು ಗಮನಿಸಿರ್ಬೋದು, ಗೋವಿಲ್ದೇ ಇರೋ ಮನೆನೇ ಇಲ್ಲ. ಗೋವಿಲ್ದೇ ಇರೋ ಮನೆ ಸೂತಕದ ಛಾಯೆ ಇದ್ದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲವ್ರು ಎಲ್ಲರೂ ತಂದು ಕಟ್ಟಪ್ಪ ಒಂದು ಕೊಟ್ಬಿಟ್ರೆ ಮನೇಲಿರೋಲ್ಲ ಒದ್ದಾಡೋರು, ಎಷ್ಟು ಬೇಗ ನಾನು ತರ್ತೀನಿ, ಹಸುನ ತರ್ತೀನಿ, ಮಾಡ್ತೀನಿ ಅಂತ ತಂದು ಕಟ್ಟೋರು. ಈ ಜಾತ್ರೆಗಳಲ್ಲಿ ಮೆರೆಸೋರು. ಇವತ್ತು ಕೂಡ ನಮ್ಮ ಪ್ರಾಂತೀಯ ತಳಿ ಹಳ್ಳಿಕಾರು ಮೆರೆಸ್ತಾರೆ, ಎಲ್ಲ ಮಾಡ್ತಾರೆ. ಸಾಕ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಅದ್ರ ದೃಷ್ಟಿಯಿಂದ ಇದು ನಮಗೆ ಕಡಿಮೆ ಬೆಲೆ ಸಿಗ್ತಾ ಇದೆ. ನಮ್ಮ ರಾಜ್ಯದ ತಳಿ ಆದ್ರಿಂದ ನಮ್ಮ ಮಲೆನಾಡು ಗಿಡ್ಡವನ್ನು ಮಾಡ್ತಾ ಇದೀವಿ. ಯಾವ ತಳಿ ಕೊಡ್ತಾರೆ ಎಲ್ಲ ನಾವು ವಿತರಣೆ ಮಾಡ್ತೀವಿ. ಒಂದು ಕಡಿಮೆ ಬೆಲೆ,
ಕಡಿಮೆ ಜಾಗ, ಕಡಿಮೆ ಆಹಾರ, ಆಹಾರ ಎಲ್ಲ ಕಡಿಮೆ, ಆರೋಗ್ಯ ವೃದ್ಧಿ. ಆದ್ರೆ ಇದು ನಿಮ್ಗೆ ಕೊಡುವಂತ ಆಹಾರ ವೃದ್ಧಿ ಡಬಲ್ ಪಟ್ಟು ಆಹಾರ ಕೊಡ್ತೀರಾ, ಅದಕ್ಕೂ ಡಬಲ್ ಕೊಡುತ್ತೆ. ಇದು ಸಗಣಿ ಗಂಜಲ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಮೌಲ್ಯ ಇದೆ. ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಅಂತಾನೆ ಮಾಡ್ತಾ ಇದೆ. ಇಲ್ಲಿ ನಮ್ಮ ಲಕ್ಷ್ಮೀ ಗೋಮಾತಾ ಮಂದಿರದಲ್ಲಿ ಈಗ ನಾವು ಇದ್ರದ್ದು ಕೋಆಪರೇಟಿವ್ ಸೊಸೈಟಿ ಮಾಡ್ತಾ ಇದೀವಿ. ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ. ನಾವು ಹಸುಗಳು ಕೊಟ್ಟಿದ್ವಿ, ಆದಾಯ ಹೆಂಗೆ ಅಂತ ಕೇಳ್ತಾರೆ, ಗಂಟು ಕೊಟ್ಟಿದ್ರೆ ಆದಾಯ ಹೆಂಗೆ ಅಂತ. ನೀವು ಸಗಣಿ ತಂದು ಕೊಡಿ, ನಾವು ಖರೀದಿ ಮಾಡ್ತೀವಿ. ಸಗಣಿ ಪುಡಿ ಕೊಡಿ, ಖರೀದಿ ಮಾಡ್ತೀವಿ. ಹೌದು, ಈಗ ಪ್ರಾರಂಭ ಮಾಡ್ತೀವಿ, ಉದ್ಘಾಟನೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲೆಲ್ಲ ಇವತ್ತಿಂದ ಶುರು. ಗಂಡ್ಲ ಕೊಡ್ತೀರಾ ಕೊಡಿ, ನಾವು ಖರೀದಿ ಮಾಡ್ತೀವಿ. ಅದರಲ್ಲಿ ಪೆನಾಲ್ ಮಾಡೋದು ಹೇಳ್ಕೊಡ್ತೀವಿ. ಗವ್ಯೋತ್ಪನ್ನದಿಂದ ಏನು ಮಾಡ್ಬೇಕು ಎಲ್ಲ ಹೇಳ್ಕೊಡ್ತಾ ಇದೀವಿ. ಈಗ ಎತ್ತಿನ ಗಾಡಿ ಕಟ್ಟಿರೋದು ನಾವು ಪ್ರಯೋಗ ಮಾಡಿ ತೋರಿಸಿದಾಗ ಇನ್ನೂ ಅನೇಕ ರೈತರು ಬರ್ತಾರೆ. ಈಗ ಹಳ್ಳಿ ಕಾರ್ ಕಟ್ಟಿ ನಾವು ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡಿಲ್ಲ ಅಂತಾರೆ. ನಮ್ಮ ಮಲೆನಾಡು ಗಿಡ್ಡದಲ್ಲೇ ನೀವು ಕಟ್ಟಿ ಚಿಕ್ಕ ಸಣ್ಣ ಪುಟ್ಟ ಇದೆ, ಒಂದು ಅರ್ಧ ಎಕರೆ 1 ಎಕರೆ ಇರ್ತಕ್ಕಂಥ ಉಳುಮೆ ಮಾಡಿ ನೀವು ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಇವೆಲ್ಲ ಮಲೆನಾಡು ಗಿಡ್ಡ, ಎಲ್ಲ ಹೆಣ್ಣು ಹಾಲು ಕೊಡ್ತಕ್ಕಂಥದ್ದು. ಇವೆಲ್ಲ 1.5 ಲೀಟ್ರ್ 1 ಲೀಟ್ರ್ ಹಿಂಗೆ ಕೊಡುತ್ತೆ. ಅಷ್ಟು ಕೂಡ ಅಮೃತನೇ. ಓಕೆ, ಈಗ ಇಲ್ಲಿ ನಂದಿ ಕೊಡ್ತಾ ಇದ್ದೀರಲ್ಲ, ಹೌದು, ಓರಿಗಳನ್ನ ಕೊಡ್ತಾ ಇದ್ದೀರಾ. ಅವ್ರ ಮನೇಲಿ ಆಲ್ರೆಡಿ ಹಸು ಇದೆಯಾ? ಅವ್ರ ಮನೇಲಿ ಕೆಲವ್ರ ಮನೇಲಿ ಇದೆ, ಕೆಲವ್ರ ಮನೇಲಿ ಇಲ್ಲ. ಮುಂಚೆ ಸಾಕಿದ್ದವರು, ಅವ್ರು ತಗೋಗಿ ಏನ್ ಮಾಡ್ತಾರೆ? ಮುಂಚೆ ಸಾಕಿದ್ದವ್ರು, ಜಮೀನಿದೆ ಅವ್ರ ಹತ್ರ, ಜಮೀನಿದೆ. ಗಾಡಿ ಹೊಡೆಯಕ್ಕೆ ಕೊಡ್ತಾ ಇದ್ದೀರಾ? ಮುಂದೆ ಪ್ರಯೋಗ ಕಲ್ಸ್ಕೊಂಡು ಹೊಡೀರಿ ಎತ್ತಿನ ಗಾಡಿ. ಈಗ ಸಗಣಿಗಂತ ನೀವು ಉಪಯೋಗಿಸ್ಕೊಂಡು ಸಾವಯವ ಕೃಷಿ ಮಾಡಿ ಅಂತ ಅಂದ್ಬಿಟ್ಟು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರು ಎತ್ತಿನ ಬಂಡಿ ಎಲ್ಲ ಮಾಡ್ಕೊಂಡು ಅವರು ಕೂಡ ಮಾಡ್ತಾರೆ. ಈಗ ಅವ್ರು ಹಂತವಾಗಿ ಆಸಕ್ತಿ ತಗೊಂಡು ಬಂದಿರೋ ಅವರೇ, ನಮಗೆ ಕೊಡಿ ನಮ್ಮ ಕಾರ್ಯಕ್ರಮಗಳೆಲ್ಲ ಹಲವಾರು ಕಡೆ ನೋಡಿದ್ದಾರೆ, ಮಾಡಿದ್ದಾರೆ, ನಮಗೆ ಕೊಡಿ ಅಂತ. ಈ ಸಲ ನಂದಿಗೆ ಯಾತ್ರೆ ನಡೀತಿರೋದ್ರಿಂದ ನಂದಿಗಳನ್ನೇ ವಿತರಣೆ ಮಾಡೋದು ಅಂತ ನಾವು ತೀರ್ಮಾನ ಮಾಡ್ತೀವಿ. ಆ ಊರಿನಲ್ಲಿ ಯಾವ್ಯಾವ ಮಲೆನಾಡು ಗಿಡ್ಡ ಇರ್ತವೆ, ಅದಕ್ಕೆ ಇದು ಒಂದು ಓರಿ ಸಿಕ್ತಂಗೆ. ಹೌದು, ಒಂದು ವರಿ ಸಿಗ್ತದೆ. ಎಲ್ಲೂ ಹೋಗ್ಬೇಕಾಗಿಲ್ಲ, ಊರಲ್ಲಿ ಸಿಗುತ್ತೆ. ಹಿಂದೆಲ್ಲ ಸೆಮೆನಲ್ಲಿ ಹೋಗಿ ವ್ಯತ್ಯಾಸ ಆಗಿ ಜರ್ಸಿ HF ಎಲ್ಲ ಹುಟ್ಟಿದೆ, ತಳಿಲಿ ವ್ಯತ್ಯಾಸಗಳಾಗಿದೆ. ಸೆಮೆನ್ ಹೋಗ್ತಿದ್ರಲ್ವ ಜಾಸ್ತಿ? ಸೆಮೆನ್ ಎಲ್ಲ ಜರ್ಸಿ ಹಾಕ್ಸ್ಬಿಡೋರು, ಗೊತ್ತಿಲ್ಲ ಅವ್ರು ಯಾವ್ದು ಹಾಕಿ ಜರ್ಸಿ ಹಾಕ್ಬಿಡೋರು, ಅದಕ್ಕೆ ಹಾಕ್ಸ್ಬಿಡೋರು. ಪಾಪ ಅವ್ರು ಡೆಲಿವರಿ ಟೈಮ್ಲೆಲ್ಲ ಒದ್ದಾಡೋದು, ತುಂಬಾ ಹಿಂಸೆ ಆಗೋದು. ಹಂಗಾಗಿ ನಮ್ಗೆ ಏನ್ ಗೊತ್ತಾ, ಆ ತರ ಕಾಣುತ್ತೆ. ಹೌದು, ಹಸುಗಳು, ಅದ್ರ ಪಕ್ಕ ಅದು ಮಲೆನಾಡು ಗಿಡ್ಡ ಅಲ್ಲ, ಕ್ರಾಸ್. ವ್ಯತ್ಯಾಸದಲ್ಲಿ ಗೊತ್ತಾಗ ನಿಮ್ಗೆ ಸಗಣಿ ಗಂಟ್ಲು ಹಾಕಿರೋ ವಾಸನೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ, ಇದ್ರಲ್ಲಿ ಏನಾರು ಒಂಚೂರು ವಾಸನೆ ಬರ್ತಿದೆ ನಿಮ್ಗೆ, ನಿಂತಿದ್ರಲ್ಲ ಇವೊಂದು 40 ಹಸು ಇದೆಲ್ಲ ಸೇರಿದ್ರೆ 40ರಲ್ಲಿ ಏನಾದ್ರು ನಿಮ್ಗೆ ಒಂಚೂರು ಗಂಧದ ವಾಸನೆ ಆಗಲಿ, ನಿಮ್ಮ ಸಗಣಿ ವಾಸನೆ ಏನಾದ್ರು, ಕೆಟ್ಟ ವಾಸನೆ ಏನಾದ್ರು ಬರ್ತಾ ಇದೆಯಾ? ಒಳ್ಳೆ ಅಂಶ ಬರ್ತಿರ್ಬೋದು, ಕೆಟ್ಟ ಅಂಶ ಏನಾದ್ರು ಬರ್ತಾ ಇದೆಯಾ ನಿಮಗೆ? ಯಾವುದು ಬರಲ್ಲ. ಅದು ನಮ್ಮ ನಂದಿ ಗತ್ತದು, ನಮ್ಮ ಪ್ರಾಂತೀಯ ತಳಿಗಳದು ಅದೇ ರೀತಿ. ಇದೆಲ್ಲ ಸ್ವಲ್ಪ ನೀವು ಇದ್ರ ಹತ್ರ ಇದ್ರೆ ಸಂಪರ್ಕ ಮಾಡ್ತೀರ, ಉಸಿರಿಂದ ವೀಸಿಂಗ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ವೀಸಿಂಗ್ ಇದ್ರೆ ವೀಸಿಂಗ್ ಕೂಡ ಹೋಗುತ್ತೆ ಅಂತಾರೆ. ಇದು ನಾವು ಸ್ವಲ್ಪ ಜಾಗ ಈಗ ಇದ್ರೆ ಅವ್ರು 0 ಮೇಂಟೆನೆನ್ಸ್ಲಿ ಸಾಕ್ಬೋದು. ಇದು ಜಾಗ ಇವ್ರ ಹತ್ರ ಇಷ್ಟು ವಿಶಾಲವಾಗಿದೆ, ಆದರೆ ಮೇವೊಂದು ಇದಿಲ್ಲ, ಹೊರಗಡೆ ಕೊಂಡ್ಕೊಂಡು ತಂದು ಹಾಕ್ತಿರೋದು. ಆದರೆ ಜಮೀನು ಏನಾದ್ರು ಇದ್ರೆ ಮಾಡಿದ್ರೆ ತಗೊಂಡು ಬಿಟ್ಬಿಟ್ರೆ ಅವು ಪಾಡ್ಕೊಂಡು ಮೇಯ್ತವೆ. ಸ್ವಲ್ಪ ದಿವಸ ಇದು ಹೊಂದಾಣಿಕೆ ಆಗತ್ತೆ ನಂಗೆ, ಅಷ್ಟು 15-20 ದಿವಸ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿಂದ ವಾಪಸ್ ಕರ್ಕೊಂಬಂದು ಬಿಡುತ್ತೆ, ಅದೇ ತಂದು ಬಿಡುತ್ತೆ. ನಿನ್ನ ಎಲ್ಲಿಗೂ ಹೋಗಲ್ಲ, ಮಾಡಲ್ಲ, ಅಚ್ಚುಕಟ್ಟಾಗಿರ್ತವೆ. ನೋಡಿ, ಇದು ಸ್ವರ್ಣ ಕಪಿಲ ಅಂತ ನೋಡಿ, ರೆಪ್ಪೆಯಿಂದಲೂ ಕೂಡ ಎಲ್ಲ ಚಿನ್ನದ ಅಂಶ ಇದೆ. ನೋಡಿ, ಇವೆಲ್ಲ ಕಲರ್ ಎರಡು ಅಷ್ಟೇ, ಇದು ಅಷ್ಟೇ, ಅದು ಅಷ್ಟೇ. ಕಲರ್ ಬೇರೆ ಹಸುಗೂ ಇರುತ್ತೆ, ಆದ್ರೆ ಕಣ್ಣು, ರೆಪ್ಪೆ ನೋಡಿ, ರೆಪ್ಪೆ, ಬಾಲ, ಕಾಲು, ಗೊರ್ಸು, ಇವೆಲ್ಲ ಗಮನಿಸ್ಬೇಕು. ಅದು ಅಷ್ಟೇ. ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ, ಇದು ಅಷ್ಟೇ. ನೋಡಿ, ಈ ಕಣ್ಣಲ್ಲೂ ಕೂಡ ಒಂದು ಸ್ವರ್ಣ ಇದೆ. ಹೌದು, ಕಲರ್. ಹೌದು, ಖಂಡಿತ ಇವೆಲ್ಲ ಇದೆ. ಇದೆಲ್ಲ ನೋಡ್ಕೊಂಡು ಇಲ್ಲಿ ನೋಡಿ, ಇಲ್ಲೊಂದು 3 ಓಂಗಲ್ ಇದೆ. ನಮ್ಮ ಸ್ನೇಹಿತರು ಆಂಧ್ರ ಪ್ರದೇಶದಿಂದ. ಯಾವ ತಳಿ ಸರ್ ಇದು? ಓಂಗಲ್? ಇದು ಓಂಗಲ್ ಅಲ್ಲ, ಇದು ನಮ್ಮ ಮಲೆನಾಡು ಗಿಡ್ಡ ಮತ್ತೆ ಹಳ್ಳಿಕರ್ ಕ್ರಾಸ್ ಆಗಿದೆ. ಇದು ಅದು ಮಲೆನಾಡು ಗಿಡ್ಡ ಅಂಶ ಇದೆ, ಓಂಗಲ್ ಅಲ್ಲಿ ಇದೆ. ಬನ್ನಿ, ಇದು ಕ್ರಾಸ್ ಆಗಿರೋದಂಗ? ಕ್ರಾಸ್ ದೇಶಿ ತಳಿ ಆದ್ರಿಂದ ಇಟ್ಕೊಂಡಿದ್ದಾರೆ. ದೇಶಿ ತಳಿನೇ ಆದ್ರಿಂದ ಇಟ್ಕೊಂಡಿದೆ. ಮಲೆನಾಡು ಗಿಡ್ಡ ಕ್ರಾಸ್, ಹಳ್ಳಿಕರ್ ಕ್ರಾಸ್ ಆಗಿದೆ. ಅದು ಚೆನ್ನಾಗಿದೆ ಅಲ್ವಾ ಸರ್? ಚೆನ್ನಾಗಿದೆ ತಳಿ, ನಮ್ಮ ದೇಶಿ ತಳಿ. ನೋಡಿ, ಭುಜ ಕಾಣುತ್ತೆ ನೋಡಿ, ಅದಕ್ಕಿಂತ ಭುಜ ಕಾಣುತ್ತಲ್ವಾ? ಹೌದು, ಭುಜ ಕಾಣುತ್ತೆ. ಈ ಕಿಲಾರಿ, ಹಳ್ಳಿಕರ್ ಯಾವ್ದೋ ಕ್ರಾಸ್ ಆಗಿದೆ. ನಾನು ಹೇಳ್ತಿಲ್ಲ, ಸೆಮೆನ್ಲಿ ವ್ಯತ್ಯಾಸ ಅಂತೀವಲ್ಲ, ಇದೇ ವ್ಯತ್ಯಾಸ ಆಗಲ್ಲ. ಇದು ನಾಟಿಗಾದ್ರೆ ಓಕೆ, ತೊಂದರೆ ಇಲ್ಲ. HF ಗಾದ್ರೆ ಕಷ್ಟ. HF ಜರ್ಸಿ ಆದ್ರೆ ಕಷ್ಟ. ನಾಟಿ ಆದ್ರಿಂದ ಪರವಾಗಿಲ್ಲ, ಇಟ್ಕೊಂಡು ಸಾಕ್ತಾ ಇದಾರೆ. ನಮ್ಮ ಹಳ್ಳಿಕರ್ ಹಂಗಿದೆ, ಮಲೆನಾಡು ಗಿಡ್ಡ ಹೈಟ್ ಬರುತ್ತೆ, ಫುಲ್ ಅಷ್ಟೇ ಹೈಟ್. ಅದು ಚೂರು ಹೈಟ್ ಬಂದಿದೆ ಅಷ್ಟೇ. ಇದು ನೋಡಿ, ಇದು ಓಂಗಲ್, ಇದು ಬಂದಿದ್ದು ತೋರಿಸ್ತೇನೆ. ಈ 3 ನಂದಿ ಇದೆಯಲ್ಲ, ಅಲ್ಲಿ ನಂದಿ ಇದೆ, ಅದೊಂದು ನಂದಿ ಓಂಗಲ್, ಅದೊಂದು ನಂದಿ, ಅದೊಂದು, ಇದು ಒಟ್ಟು 4. ಅಲ್ಲೊಂದಿದೆ. ಇದು ಆಂಧ್ರ ಪ್ರದೇಶದಿಂದ, ವಿಜಯವಾಡದ ಕಡೆಯಿಂದ ನಮ್ಮ ಲಕ್ಷ್ಮೀ ಗೋಮಾತಾ ಮಂದಿರದ ಶಶಿಕುಮಾರ್ ಅವರು, ಅವ್ರ ಸ್ನೇಹಿತರು ಹೇಳಿದ್ರು ಅಂದ್ಬಿಟ್ಟು, ಅವ್ರ ಸ್ನೇಹಿತರು ಕೊಡಿಸಿರೋದು. ಮೇಂಟೆನೆನ್ಸ್ ಎಲ್ಲ ಇಲ್ಲೇ ಲಕ್ಷ್ಮೀ ಗೋಮಾತಾ ಮಂದಿರದಲ್ಲೇ ಮಾಡ್ತಾ ಇರೋದು. ಇದನ್ನು ಸಾಕ್ತಾ ಇದ್ದಾರೆ. ಇದು ನಮ್ಮ ದೇಶಿ ತಳಿ, ನಮ್ಮ ದಕ್ಷಿಣ ಭಾರತ ತಳಿನೇ ಆದ್ರಿಂದ ಒಂದು ಜನಗಳಿಗೂ ಒಂದು ಇದು ಬಂಡೆಕಲ್ ಕೂಡ ಎಳಿತದೆ. ಇದು
ಬಂಡೆಕಲ್ನ ಆಂಧ್ರ ಪ್ರದೇಶದಲ್ಲಿ ಬಂಡೆಕಲ್ ಎಳೆಯಕ್ಕೆ ಇದನ್ನ ಉಪಯೋಗಿಸ್ತಾರೆ. ಅಷ್ಟೊಂದು ಶಕ್ತಿಶಾಲಿ. ಅಷ್ಟೊಂದು ಶಕ್ತಿಶಾಲಿ. ಈಗ ನಮ್ಮ ಪ್ರಾಂತ್ಯದ ಅಮೃತ್ ಮಹಲ್ ಇದೆ ನೋಡಿ, ಅದು ಪಿರಂಗಿ ಎಳೆಯಕ್ಕೆ ಉಪಯೋಗಿಸ್ತಿದ್ರು ನಮ್ಮ ಮೈಸೂರು ಮಹಾರಾಜರು. ಇದು ತುಂಬಾ ಫ್ರೆಂಡ್ಲಿ ಸರ್ ಇದು. ಅವು ತುಂಬಾ ಫ್ರೆಂಡ್ಲಿ. ನೀವೇನಾದ್ರು ಬರುತ್ತೆ, ನೀವು ಒಂದು 10 ನಿಮಿಷ ಸೌರಿ ಮತ್ತೆ ನಿಮ್ನ ಅದು ಹುಡ್ಕೊಂಬರುತ್ತೆ, ಕೂಗುತ್ತೆ, ಬಂದು ನಾನು ಸೌರು ಮಾಡುವಂತೆಲ್ಲ ಕೂಗುತ್ತೆ. ಆ ಥರ ಇದು ಓಂಗಲ್ ತಳಿ. ಸಾಮಾನ್ಯ ಬಿಳಿ ಬಣ್ಣದಲ್ಲಿ ನೋಡಿರ್ತಾರೆ, ಈ ಬಣ್ಣದಲ್ಲಿ ಸ್ವಲ್ಪ ಕಡಿಮೆ ನೋಡಿರೋ ಜನ. ಓಂಗಲ್ ತಳಿ ಅಂತ ಇದ್ರೆ ಹೆಸರು. ಈಗ ವರ್ಣ ತುಂಬಾ ಕಲರ್ಗಳು ನಮ್ಮ ಮಲೆನಾಡು ಗಿಡ್ಡಲ್ಲಿ ಸಿಗುತ್ತೆ. ಹೌದು, ಬೇರೆ ಬೇರೆ ಹಸುಗಳಲ್ಲೂ ಅಷ್ಟೊಂದು ವೆರೈಟಿ ಇದೆಯಾ? ತುಂಬಾ ಕಡಿಮೆ ಇದೆ. ಈಗ ನಮ್ಮ ಹಳ್ಳಿ ಕಾಲ ಕೆಲವೆಲ್ಲ ಕಬ್ಬು ಬಂದಿರ್ಬೋದು, ಹೌದೌದು, ಕಪ್ಪು ಮತ್ತೆ ರೂಪಾಯಿ ಬಣ್ಣ ತುಂಬಾ ಕಡಿಮೆ ಬಿಡಿ. ರೂಪಾಯಿ ಬಣ್ಣ ಎಲ್ಲರ ಒಂದು ಕಬ್ಬು ಬಂದಿರುತ್ತೆ, ಎಲ್ಲೋ ಬಿಳಿ ಬಣ್ಣ ಸ್ವಲ್ಪ ತುಂಬಾ ಕಡಿಮೆ. ಹೌದು, ಆದ್ರೆ ಹಳ್ಳಿ ಇದರಲ್ಲಿ ನಮ್ಮ ಮಲೆನಾಡು ಗಿಡದಲ್ಲಿ ತುಂಬಾ ಇದೆ. ನಿಮ್ಗೆ ಶ್ವೇತ ಕಪಿಲ, ಅದೇನು ಕಪಿಲ ಬಣ್ಣ ಹೇಳ್ತಾರೆ, ಎಲ್ಲ ಮಲೆನಾಡು ಗಿಡನೇ. ಶ್ವೇತ ಕಪಿಲ, ಗುರ್ದಿಡಿಕೆಲ್ಲ ಹೇಳ್ತಾರೆ. ಅದರಿಂದ ಸುಮಾರು ಬಣ್ಣಗಳು ಮಲೆನಾಡು ಗಿಡದಲ್ಲೇ ಕಾಣೋದು ವೈಶಿಷ್ಟ್ಯ. ಎಲ್ಲ ಕುಳ್ಳಕ್ಕಿರುತ್ತೆ. ಒಂದು ಸಣ್ಣ ಮಗು ಕೂಡ ಅದು ಇಟ್ಕೊಂಡು ಸಾಕ್ಬೋದು. ಝೀರೋ ಮೇಂಟೆನೆನ್ಸ್ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಜಾಗ ಇದ್ರೆ ಈಗ ಆರಾಮಾಗಿದ್ರೆ ಇದೆಲ್ಲ ಬಿಟ್ಟಿರ್ತಾರೆ. ಇವತ್ತೆಲ್ಲ ಕಾರ್ಯಕ್ರಮ ಇರೋದ್ರಿಂದ ಬಿಟ್ಟಿಲ್ಲ. ಸಣ್ಣ ಪುಟ್ಟ ಕರು ಬಿಟ್ಟು ಇಷ್ಟೇ ಸಾಕು, ಅವ್ರು ಏನು ಹಾಕ್ಬೇಕಾಗಿಲ್ಲ. ನೀವು ನೋಡಿರ್ಬೋದು ನಮ್ಮ ನಂಜನಗೂಡು ಭಾಗದಲ್ಲಿ ನಮ್ಮ ಈಶ್ವರ ಅವ್ರು ಸಾಕಿದಾರಲ್ಲ, ಹಳ್ಳಿ ಯಾರು ಅವ್ರು ಹಳ್ಳಿಕಾರಿಗೆ ಏನಾದ್ರು ಹುಲ್ಗಿಲ್ಲ ಹಾಕಿದ್ ನೋಡಿದಿರಾ, ನೀರು ಕುಡ್ಸೋದು ನೋಡಿದಿರಾ? ಏನಿಲ್ಲ, ಬಯಲು ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಮೇಯ್ಕೊತ್ತೆ. ಝೀರೋ ಮೇಂಟೆನೆನ್ಸ್ ಅಲ್ಲಿ ಅವ್ರು ಸಮೃದ್ಧಿಯಾಗಿ ಸಾಕೊಂಡಿದ್ದಾರೆ ಅವರು. ಇದು ನೀವು ಈಗ 4 ತಿಂಗಳೇ ಬಂದಾಗ ಈ ಲಕ್ಷ್ಮೀ ಗೋಮಾತಾ ಬಂದ್ರಲ್ಲಿ ಏನೂ ಇರಲಿಲ್ಲ ನೋಡಿ. ಈಗ ನೋಡ್ತಾ ಇದೀವಲ್ಲ, ಇದೇನಿದು ಯಾವ್ದೋ ಒಂದು ಗೋಡನ್ ತರ ಕಾಣುತ್ತಲ್ವಾ? ಈಗ ಹಿಂದೆ ಅಕ್ಕಿ ಗಿರಣಿ ತರ ಇತ್ತಂತೆ. ಆಮೇಲೆ ಶಾಲೆ ಮಾಡಿದ್ರು. ಇಡೀ ನನಗೆ ಗೊತ್ತಾದಂಗೆ ಬಾಡಿಗೆಗೆ ತಗೊಂಡು ಮಾಡಿರ್ತಕ್ಕಂಥ ಇದು ಗೋಶಾಲೆ, ಗೋ ಮಂದಿರ ಅಂತ ಮಾಡಿದ್ರು, ಲಕ್ಷ್ಮೀ ಗೋಮಾತಾ ಮಂದಿರ ಅಂತ. ಮೊದಲು ಯಾವ ರೀತಿ ಕಳೆ ಇತ್ತು, ಇವಾಗ ಯಾವ ರೀತಿ ಕಳೆ ಬದಲಾವಣೆ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಈ ರೀತಿ ಇರಲಿಲ್ಲ ಇದ್ರ ಕಳೆ. ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ, ಅನೇಕ ಜನ ತಿಳುವಳಿಕೆ ಏನೋ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ₹1 ಕೂಡ ಗ್ರಾಂಟ್ ಬರ್ತಾ ಇಲ್ಲ ಇದಕ್ಕೆ. ಯಾವುದೇ ₹1 ಗ್ರಾಂಟ್ ಇಲ್ಲ. ಯಾರೋ ಹಿತೈಷಿಗಳು ಸ್ನೇಹಿತರು ಅಲ್ಪ ಪ್ರಮಾಣದ ಸಹಕಾರ ಮಾಡಿರ್ಬೋದು. 80% ಭಾಗ ಇವರೇ ಹಾಕ್ಕೊಂಡು ಮಾಡಿ, ಅದೇನೋ ಅವ್ರಿಗೆ ತುಂಬ ಇನ್ಸ್ಪಿರೇಷನ್ ಆಗಿಬಿಟ್ಟಿದೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ. ಇದು ಸಂಘ ಸಂಸ್ಥೆ ಯಾವುದೇ ಆಗಲಿ ಉತ್ತೇಜನ. ಕೆಲವರು ಪ್ರೇಮಿಗಳು ಅಲ್ಪ ಸ್ವಲ್ಪ ಗೋಗ್ರಾಸವನ್ನು ನೀಡಿರ್ಬೋದು. ಮುಂದೆ ಹಸುಗಳಿರೋದ್ರಿಂದ ಮತ್ತೆ ಮನೆ ಫೀಲ್ ಇದೆ. ಹೌದೌದು, ಹಳೆ ಹಳ್ಳಿ ಮನೆ. ಹೌದು, ಹಳೆ ಹಳ್ಳಿ ಮನೆ ಫೀಲ್ ಇದೆ. ಹೌದು, ಏನು ಅಂದರೆ ಮುಂದೆ ಶೀಟ್ ಬಂದಿದೆ ಅಷ್ಟೇ, ಹಂಚಿರ್ತಿತ್ತು. ಈಗ ಅದು ಸ್ವಲ್ಪ ಆಧುನೀಕರಣಕ್ಕೆ ಸ್ವಲ್ಪ ಇದಾಕೊಂಡಿದ್ದಾರೆ. ಮಟ್ಟದಲ್ಲೆಲ್ಲ ನಡೀತಾ ಇದೆ. ಲಕ್ಷ್ಮೀ ಗೋಮಾತಾ ಅಂದರೆ ಹಿಂದೆ 4 ತಿಂಗಳಲ್ಲಿ ಒಂಥರ ಎಲ್ಲ ಖಾಲಿ ಜಾಗ ಇತ್ತು, ಹಸುಗಳಿತ್ತು, ಎಲ್ಲ ಬಿಸಿಲಲ್ಲಿ ಕಟ್ಟೋದು ಮಾಡೋದು ಮಾಡ್ತಿದ್ರು. ಅವರು ನಮ್ಮ ವ್ಯವಸ್ಥಾಪಕರು ಅವ್ರ ಮನೆ ದೊಡ್ಡದು ಮಾಡ್ಕೋಬೇಕು ಅನ್ನೋ ಯೋಚನೆ ಅವ್ರಿಗೆ ಬರಲಿಲ್ಲ. ಗೋಶಾಲೆ ದೊಡ್ಡದು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಬಾಡಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಬಾಡಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ. ಎಲ್ಲೂ ಯಾವ ಗೋಶಾಲೆಯಲ್ಲೂ ಅಡ್ವಾನ್ಸು ಬಾಡಿಗೆ ಕೊಟ್ಬಿಟ್ಟು ಮಾಡಿ ತುಂಬ ಕಡಿಮೆ. ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಇದ್ರೂ ಕೂಡ ಗೋವುಗಳನ್ನ ಸಾಕ್ಲೇಬೇಕು, ಉಳಿಸ್ಲೇಬೇಕು ಅನ್ನೋ ನಿಟ್ಟಿಲ್ಲ ಮಾಡ್ತಾ ಇದೆ. ಓಕೆ, ಈಗ ಇದು ನಿಮ್ಮ ನಂದಿ ಯಾತ್ರೆಗೆ ಸಿದ್ಧ ಆಗ್ತಾ ಇದೆ. ಎಲ್ಲ ಗೋಪ್ರೇಮಿಗಳು ಸಿದ್ಧತೆ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ನಂದಿ ಯಾತ್ರೆ ಒಂದು ಸ್ವಲ್ಪ ಹೇಳಿ. ನಂದಿ ಯಾತ್ರೆ ಈಗ ಯಾವಾಗ ಸ್ಟಾರ್ಟ್ ಆಯಿತು? ನಂದಿ ಯಾತ್ರೆ ಡಿಸೆಂಬರ್ 31ನೇ ತಾರೀಕು ಪ್ರಾರಂಭ ಆಯಿತು. ರಾಧಾ ಗೋಮಾತಾ ಮಂದಿರ ಅಂತ ನಮ್ಮ ಪ್ರವೀಣ್ ಸರಳೆ ಅವರು ದಕ್ಷಿಣ ಕನ್ನಡದಿಂದ ಪ್ರಾರಂಭ ಮಾಡಿದ್ರು. ಸುಮಾರು 88 ದಿನಗಳ ಕಾರ್ಯಕ್ರಮ ಅದು. ಇಡೀ ರಾಜ್ಯದಲ್ಲಿ ಸಂಚಾರ ಮಾಡುತ್ತೆ. ಮುಖ್ಯ ಈಗ ನಮ್ಮ ಮಂಡ್ಯಕ್ಕೆ ಬರುತ್ತೆ, ಮದ್ದೂರು, ನಾಗಮಂಗಲ, ಹಿಂಗೆ ಶ್ರೀರಂಗಪಟ್ಟಣ, ಪಾಂಡುಪುರ ಹಿಂಗೆ ಹೋಗುತ್ತೆ. ಪ್ರವೀಣ್ ಸರಳೆಯ ಅವ್ರ ತಂಡ ಗೋಸೇವಾ ಗತಿವಿಧಿ ಕರ್ನಾಟಕ ಏನಿದೆ, ಅವರೊಂದು ಪರಿಕಲ್ಪನೆಯಿಂದ ನಂದಿಗಳು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಒಳ್ಳೆ ಉತ್ತೇಜನ ಬರ್ತಾ ಇದೆ, ಹಂತವಾಗಿ ನಡೀತಾ ಇದೆ. ಈಗಾಗಲೇ 13ನೇ ದಿವಸದ ಕಾರ್ಯಕ್ರಮ ಇವತ್ತು. ಕುಂದಾಪುರಕ್ಕೆ ಹೋಗುತ್ತೆ ನಾಳೆ. ನಿನ್ನೆ ಕಾರ್ಕಳದಲ್ಲಿತ್ತು. ಸ್ವತಃ ಭಾಗದ ಶಾಸಕರುಗಳು ಬಂದು ಭಾಗಿಯಾಗಿ ನಂದಿಯ ಮಹತ್ವವನ್ನು ಸಾರ್ತಾ ಇದ್ದಾರೆ. ನೋಡಿ, ನಮ್ಮ ಮಹತ್ವ ಗೋಪಾಲಕ ನಂದಿ ಇದನ್ನ ಇವರು ಆಂಧ್ರ ಪ್ರದೇಶಕ್ಕೆ ಹೋಗುವಾಗ ಬರ್ತಾ ನಮ್ಮ ಶಶಿಕುಮಾರ್ ಅವರು ತಗೊಂಬಂದಿದ್ದಾರೆ. ನಮ್ಮ ಗೋಶಾಲೆಯಲ್ಲಿ ಇರಲಿ, ನಮ್ಮ ಕೃಷ್ಣ ಇರಲಿ, ಒಂದು ಪಕ್ಕ ನಂದಿಗಳಿರಲಿ ಅನ್ನೋ ದೃಷ್ಟಿಲಿ ಅವ್ರ ಆಸಕ್ತಿ ತುಂಬ ಇದೆ. ಪಾಪ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇದ್ದಾರೆ, ಆರ್ಥಿಕವಾಗಿ ತುಂಬ ಇದ್ದಾರೆ. ಆಸಕ್ತಿ ಅನ್ನೋದು ಮಾತ್ರ ತುಂಬ ದೊಡ್ಡದಿದೆ ಅವ್ರದ್ದು. ನಾನು ಹೇಳ್ತೀನಿಲ್ಲ, ಅವ್ರ ಮನೆಯನ್ನ ದೊಡ್ಡದು ಮಾಡಬೇಕು ಅಂತ ಯೋಚನೆ ಯಾವತ್ತೂ ಮಾಡಿಲ್ಲ ಅವರು. ಆದರೆ ಗೋಶಾಲೆಯನ್ನು ದೊಡ್ಡದು ಮಾಡಬೇಕು ಅಂತ ಈ ಊರಲ್ಲಿ ಸ್ಥಳೀಕರು ಒಂದಷ್ಟು ಜನ ಅವ್ರ ಸ್ನೇಹಿತರುಗಳು ಬೆಂಬಲವನ್ನು ಕೊಟ್ಕೊಂಡು ಮಾಡ್ತಿದ್ದಾರೆ. ಆದರೆ ಹೇಳಿದ್ನಲ್ಲ, ಇಡೀ ಗೋಶಾಲೆ ಒಳಗಡೆ ಒಂದು 5 ಲಕ್ಷ ರೂಪಾಯಿ ಕೆಲಸ ನಡೆದಿದೆ. ಒಂದು 70,000 ರಿಂದ 80,000 ಅವರು ಸ್ನೇಹಿತರುಗಳು ಕೊಟ್ಟಿರ್ಬೋದು. ಸುಮಾರು 4 ಲಕ್ಷಕ್ಕಿಂತ ಮಿಗಿಲಾಗಿ ಶಶಿಕುಮಾರ್ ಅವರ ಲಕ್ಷ್ಮೀ ಗೋಮಾತಾ ಒಂದು ಸಂಸ್ಥಾಪಕರೇ ಅಲ್ಲೆಲ್ಲಿ ತಂದು ಹಾಕಿದ್ದಾರೆ. ಮುಂದೆ ಏನಾದ್ರು ಒಳ್ಳೇದಾಗ್ಬೋದು, ಗವ್ಯೋತ್ಪನ್ನ ಮಾರಾಟ ಮಾಡೋದ್ರಿಂದ ಏನಾರು ಅದನ್ನೆಲ್ಲ ಮುಗಿಸ್ಕೋತೀನಿ ಅಂತ ಮಾಡಿದ್ದಾರೆ. ನಾವಿದು ಯಾವ್ದಾದ್ರು ಅಭಿಯಾನಗಳು ಅದು ಇದು ನಡೆದಾಗ ನಮ್ಮ ಈ ಕಡೆ ಕೆಲವು ಯಾವ ಭಾಗದಲ್ಲಿ ಆಗುತ್ತೆ ಆ ಭಾಗದಲ್ಲಿ ರೈತರು ಕೂಡ ಸಹಕಾರ ಮಾಡಿ ಸ್ವಲ್ಪ ಇದನ್ನು ಮೇವುಗಳನ್ನೆಲ್ಲ ಒದಗಿಸ್ತಾ ಇದ್ದಾರೆ. ಮತ್ತು ಇನ್ನು ಹೆಚ್ಚಿನ ತಿಂಡಿಗಳೆಲ್ಲ ಕೊಡಬೇಕು ಅಂದ್ರೆ ಅದೆಲ್ಲ ಖರೀದಿನೇ ಮಾಡಬೇಕು. ಆಮೇಲೆ ಬೆಳಗ್ಗೆ ಸಂಜೆಗೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ಶಶಿಕುಮಾರ್ ಅವ್ರಿಗಿಂತ ಹೆಚ್ಚಾಗಿ ಅವರು ಕುಟುಂಬದವರು ಭಾಗಿಯಾಗಿದ್ದಾರೆ. ಅವ್ರ ತಾಯಿಯವರು ಇವ್ರಿಗೆ ಒಂದು ಬಲಗೈ ಇದ್ದಂಗೆ. ಇವರು ಕೆಲಸ ಕಾರ್ಯ ಅದಕ್ಕೆ ಹೋದಾಗ ಅವ್ರ ತಾಯಿಯವರೆಲ್ಲ ಸೇರಿಕೊಂಡು
ಗೋಶಾಲೆನ ಒಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವ್ರ ಮಡದಿ ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಎಲ್ಲ ಮಾಡಿದ್ದಾರೆ. ಅವ್ರ ಸೇವಾ ಕಾರ್ಯದಿಂದಲೇ ಈ ಮಟ್ಟಕ್ಕೆ ಗೋಶಾಲೆ ಆಗಿದೆ ಅಂದರೆ ಅವ್ರದ್ದೊಂದು ಸೇವಾ ಕಾರ್ಯದಿಂದಲೇ. ಓಕೆ ಸರ್, ಈಗ ನಮ್ಮ ಒಂದು ನಂದಿ ಯಾತ್ರೆ ಆಗಿರ್ಬೋದು, ತಪ್ಪಿದ್ರೆ ಈ ಒಂದು ವಿಡಿಯೋಗಳ ಉದ್ದೇಶ ಆಗಿರ್ಬೋದು, ಹೌದು, ಹಸುವನ್ನು ಕಾಪಾಡಿ, ಹಸುವನ್ನು ರಕ್ಷಿಸಿ, ಹಸುವನ್ನು ಹೌದು ವೃದ್ಧಿ ಮಾಡಬೇಕು. ವೃದ್ಧಿ ಮಾಡಿ ಪ್ರತಿಯೊಬ್ಬರು ಹಸುವನ್ನು ಸಾಕಿ ಪ್ರತಿಯೊಂದು ಮನೇಲೂ ಕೂಡ ಇರಬೇಕು. ಮಲೆನಾಡು ಗಿಡ್ಡ ಮನೆಯಲ್ಲಿ ಮಲೆನಾಡು ಗಿಡ್ಡ ಅಂತ ಒಂದು ಮಾಡಿಕೊಂಡು ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೆ. ಯಾಕೆಂತಂದರೆ ನಾವು ಈಗ ಒಂದು ಅದು ಅಭಿಯಾನ ಮಾಡಲಿಲ್ಲ ಅಂದರೆ ಜನಕ್ಕೂ ಕೂಡ ಗೊತ್ತಾಗಲ್ಲ. ಈಗ ಸರ್ಕಾರದವ್ರು ಎಷ್ಟು ಮಾಡ್ತಿರೋ ಬಿಟ್ಟಿದ್ದೀರೋ, ಈಗ ನೀವು ಮನ್ಸು ಮಾಡೋದು ಯಾವುದೋ ಜಾಹೀರಾತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಯಾತಕ್ಕೆ ನೀವು ನಮ್ಮ ದೇಶೀಯ ಹಸುಗಳ ಬಗ್ಗೆ ಒಂದು ಬಸ್ ಸ್ಟ್ಯಾಂಡ್ಲಿ ಆಗ್ಬೋದು, ಆಸ್ಪತ್ರೆ ಮುಂಭಾಗ ಆಗ್ಬೋದು, ತಾಲೂಕು ಆಫೀಸು, ಜಿಲ್ಲಾಧಿಕಾರಿ ಕಚೇರಿ, ಇನ್ನಿತರ ಕಡೆ ರೈಲ್ವೆ ಸ್ಟೇಷನ್ ಕಡೆ ಯಾತಕ್ಕೆ ಇದ್ರ ಬಗ್ಗೆ ಇದ್ರ ಉಪಯೋಗಗಳೇನು, ಸಾಕೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಯಾಕೆ ಹೇಳಲ್ಲ? ಅದರಲ್ಲಿ ಯಾರು ದುಡ್ಡು ಕೊಡಲ್ಲ, ಅದಕ್ಕಾಗಲ್ಲ. ಇನ್ನೊಂದೇನು ಅಂದರೆ ಇದೇ ನೀವು ಇನ್ನೊಂದು ಗಮನಿಸ್ಕೊಳ್ಬೇಕಾದ್ರೆ HF ಜರ್ಸಿ ಸಾಕ್ತೀನಿ ಅಂತಂದರೆ ಅದಕ್ಕೆ ನೀವು ಬೇಕಾದಷ್ಟು ಜನ ಬರ್ತಾರೆ, ಸಾಲ ಕೊಡ್ತೀನಿ ಅಂತಾರೆ, ಬ್ಯಾಂಕ್ನವರೆಲ್ಲ ಕೊಡ್ತಾರೆ. ಆದರೆ ನಮ್ಮ ದೇಶೀಯ ಹಸುಗಳು ಸಾಕ್ತೀನಿ ಅಂತಂದರೆ ಈಗ ಹಳ್ಳಿಕಾರ ಎಷ್ಟಾಗ್ಬೋದು, 1.5 ಲಕ್ಷ 2 ಲಕ್ಷ ಒಂದೊಂದು ಬೋರಿಗಳಿಗೆ, ಒಂದು ಜೋಡಿಗಳಿಗಾಗುತ್ತೆ. ಆದರೆ ಅದಕ್ಕೆ ಸಾಲ ಕೊಡಲ್ಲ. 30,000 40,000 HF ಜರ್ಸಿ ಸಾಕ್ತೀನಿ ಅಂದರೆ ಅದಕ್ಕೆ ಕೊಡ್ತಾರೆ ಸಾಲ. ಬ್ಯಾಂಕ್ನವರೇ ಬರ್ತಾರೆ ನಾವು ಸಾಲ ಕೊಡ್ತೀವಿ ಅಂತ. ಆದರೆ ಇದಕ್ಕೆ ಯಾರು ಸಾಲ ಕೊಡ್ತಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಇದು ದೊಡ್ಡ ವಿಪರ್ಯಾಸ. ಯಾತಕ್ಕೆ ಕೊಡ್ತಾ ಇಲ್ಲ ಹಳ್ಳಿಕರಿಗೆ? ಯಾಕೆ ನಮಗೆ ದೀರ್ಘಾವಧಿ ಸಾಲವನ್ನು ಬಡ್ಡಿ ರಹಿತವಾಗಿ ನಮ್ಮ ರೈತರುಗಳು ಸಾಲ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದು ಕೂಡ ಹೋರಾಟಗಳು ನಡೆಯುತ್ತೆ. ನಮ್ಮ ಗೋಪ್ರೇಮಿಗಳೆಲ್ಲ ಸಹಕಾರ ಮಾಡ್ತಿದ್ರೆ ಹಂತ ಹಂತವಾಗಿ ಈ ಕಾರ್ಯರೂಪಕ್ಕೆ ಬರುತ್ತೆ. ಎಲ್ಲ ಬಂದರೆ ನಮ್ಮ ಗೋಗಳು ಉಳಿಯುತ್ತೆ, ಸ್ಥಳೀಯ ಗೋಗಳು ಉಳಿಯುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ನಾವು ಮಳವಳ್ಳಿ ಮಂಜುನಾಥ್ ಅಂತ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕರು ಹಾಗೂ ಕೆರೆಕಟ್ಟೆ ಉಳಿಸಿ ಜಾಗೃತಿ ಅಭಿಯಾನದ ಸಂಚಾಲಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಸೇವಾ ಕಾರ್ಯಕ್ಕೆ ಅನೇಕ ಗೋಪ್ರೇಮಿಗಳು ಬೆಂಬಲ ಕೊಡ್ತಿರೋದ್ರಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಎಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ತಿಳಿಸಿದ್ರೆ ಖಂಡಿತವಾಗ್ಲೂ ನಾವು ಗೋಗಳನ್ನ, ಪ್ರಾಂತೀಯ ಗೋಗಳನ್ನ ವಿತರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆಗದರೆ ಇತರ ನಮ್ಮ ದೇಶಿ ಗೋಗಳೇನಿದೆ ಅದನ್ನು ವಿತರಣೆ ಮಾಡ್ತೀವಿ. ಇನ್ನು ನಾವು ಹಾಲಿನ ಉತ್ಪನ್ನಕ್ಕೆ ಹೋಗ್ತೀನಿ ಅಂತಂದರೆ ಸುಮಾರು ಡೈರಿಗಳು, ನಮ್ಮ ದೇಶೀಯ ಹಸುಗಳ ಡೈರಿಗಳೇ ಇದೆ, ಅಲ್ಲಿಗೂ ಕೂಡ ಎಲ್ಲ ಪರಿಚಯ ಮಾಡಿಸಿ ನಮ್ಮ ಸಾವಯವ ಕೃಷಿ ಮತ್ತು ನಮ್ಮ ನಂದಿಗಳನ್ನೆಲ್ಲ ಉಳಿಸ್ಬೇಕು, ಮಾಡಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಬೇಕು ಅನ್ನೋ ದೃಷ್ಟಿಲಿ ಎಲ್ಲ ನಮ್ಮ ಗೋಪ್ರೇಮಿಗಳು ಯಾವುದೇ ಅವರ ಅಪೇಕ್ಷೆ ಇಲ್ಲದೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ಒಳ್ಳೆ ಅಭಿಪ್ರಾಯ ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಏನೀಗ ಹೊಸ ಜನ್ರೇಷನ್ ಇದೆ ಎಲ್ಲ ಇದು ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ಮ ದೇಶೀಯ ಹಸುಗಳನ್ನ ಸಾಕಬೇಕು ಅಂತ ನಮಗೆ ಅದಕ್ಕೆ ಬೆಂಬಲ ಇದೆ. ಜೈ ಹಿಂದ್, ವಂದೇ ಗೋಮಾತರ. ದೇಶೀಯ ಹಸುಗಳಿಂದ ಈ ರೀತಿ ಉತ್ಪನ್ನಗಳನ್ನು ಕೂಡ ಮಾಡ್ಬೋದು. ಹೌದು. ಸೋಪ್ ಆಗ್ಬೋದು, ಇದು ಗೋರ್ಕ್ ಆಗ್ಬೋದು, ಇದು ಗೋಮಯ ದೀಪ ಅಂತ. ಈಗ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇದನ್ನು ಬಳಸೋದ್ರಿಂದ ಪರಿಸರನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಮಗೆ ಒಬ್ಬ ಗೋಪಾಲಕನ ಉಳಿಸ್ತಕ್ಕಂಥ ಒಂದು ಕೀರ್ತಿ ಬರುತ್ತೆ. ನಮ್ಮ ಉದ್ದೇಶನೇ ಅಷ್ಟು, ಗೋಪಾಲಕ, ಗೋಹಟ್ಟಿ, ಗೋಶಾಲೆ 3 ಉಳಿಬೇಕು. ಅಗ್ನಿಹೋತ್ರ ಮಾಡೋದು ಇದು? ಹೌದೌದು. ಓಕೆ, ಹೇಳಿದ್ವಲ್ಲ, ಗೋಪಾಲಕ, ಗೋಹಟ್ಟಿ, ಗೋಶಾಲೆ 3 ಉಳಿದ್ರೆ ನಮ್ಮ ದೇಶಿ ಗೋಗಳು ಉಳಿತಾಗ. ಗೋಶಾಲೆಯಲ್ಲಿ ಹೆಚ್ಚುವರಿ ಆದಂಥದ್ದೆಲ್ಲ ನಮಗೆ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ರಲ್ಲ, ಗೋರಕ್ಷಾ ಕವಚ. ಓಕೆ, ಈ ರೀತಿ ಎಲ್ಲ ಬೈ ಪ್ರಾಡಕ್ಟ್ ಮಾಡ್ಬೋದು. ನೋಡಿ, ಗಣಪತಿ ಮಾಡಿದ್ದಾರೆ. ಮತ್ತೆ ನೀವು ಮನೆಯಲ್ಲಿ ಹಾಲು ಕುಡಿಬೋದು. ಗಂಜಲದಿಂದ ಅನೇಕ ಔಷಧಿಗಳನ್ನ ತಯಾರು ಮಾಡ್ಬೋದು. ಎಲ್ಲ ಪ್ರತಿಯೊಂದು ಇದೆ. ಎಲ್ಲ ಒಂದು ಹಂತ ಹಂತವಾಗಿ ನೀವು ಆರೋಗ್ಯವಾಗಿರ್ಬೋದು ಮತ್ತು ಆರೋಗ್ಯಕರ ಭಾರತಕ್ಕೆ ನಾವು ತಗೊಂಡೋಗ್ಬೋದು. ಬೈ ಪ್ರಾಡಕ್ಟ್ ಮಾಡಿ ಈ ರೀತಿ ದುಡ್ಡು ಸಂಪಾದನೆ ಮಾಡ್ಬೋದು, ಹಸುಗಳನ್ನು ಕೂಡ ರಕ್ಷಣೆ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು.